ಹಲೋ ವಿವರ್ಸ್, ಇಂಡಿಯಾದಲ್ಲಿ 18 ಕೋಟಿ ಡಿಮ್ಯಾಟ್ ಅಕೌಂಟ್ ಓಪನ್ ಇದಾವೆ ಕರೆಂಟ್ಲಿ. ಈ ನಂಬರ್ 2020 ಟೈಮಲ್ಲಿ ಕೇವಲ 4 ಕೋಟಿ ಇತ್ತು. 4 ವರ್ಷದಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಅಲ್ಲಿ ಇಷ್ಟೊಂದು ದೊಡ್ಡ ಗ್ರೋತ್ ಆಗಿದೆ. ಇದಕ್ಕೆ ಕೋವಿಡ್ ಅದೊಂದೇ ಕಾರಣ ಅಲ್ಲ. ಇಷ್ಟೊಂದು ಡಿಮ್ಯಾಟ್ ಅಕೌಂಟ್ ಓಪನ್ ಆಗೋಕ್ಕೆ 4 ರೀಸನ್ಸ್ ಇದಾವೆ. ನಂಬರ್ 1, ಆನ್ಲೈನ್ KYC. 2018 ಮುಂಚೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕಂತಿದ್ರೆ ನೀವು ಬ್ರೋಕರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ನ ಕೊರಿಯರ್ ಮಾಡಬೇಕಿತ್ತು. ಬಟ್ 2018ರಲ್ಲಿ ಗೌರ್ಮೆಂಟ್ ಆನ್ಲೈನ್ KYC ರೂಲ್ಸ್ ತರ್ತಾರೆ. ಇದರಿಂದ ಅರ್ಧ ಗಂಟೆಯಲ್ಲಿ ಮನೇಲೆ ಕೂತ್ಕೊಂಡು ಡಿಮ್ಯಾಟ್ ಅಕೌಂಟ್ ಇವಾಗ ಓಪನ್ ಮಾಡ್ಬೋದು. ಸೆಕೆಂಡ್ ರೀಸನ್, COVID-19 ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮನೇಲಿ ಇರೋರು. ಸೊ ಬೇರೆ ಇನ್ಕಮ್ ಸೋರ್ಸ್, ಅದಕ್ಕೋಸ್ಕರ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಿದ್ರು. ಪ್ಲಸ್ ಇದೇ ಟೈಮಲ್ಲಿ ಸ್ಕ್ಯಾಮ್ 1992 ಹರ್ಷದ್ ಮೆಹ್ತಾ ವೆಬ್ ಸೀರೀಸ್ ರಿಲೀಸ್ ಆಯ್ತು. ಇದರಿಂದ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಸ್ವಲ್ಪ ಬೂಸ್ಟ್ ಸಿಕ್ತು. ಫೋರ್ತ್ ರೀಸನ್, ಫೈನಾನ್ಷಿಯಲ್ ಅವೇರ್ನೆಸ್. ಇವಾಗ ನೋಡ್ಬೋದು ಎಲ್ಲ ಬ್ರೋಕರ್ಸ್ ಅವ್ರದ್ದೇ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಆಪ್ಸ್ ಇದಾವೆ. ಲೈಕ್ ಝೀರೋ ದ ವಾರ್ಸಿಟಿ. ಪ್ಲಸ್ ಯೂಟ್ಯೂಬ್ ಅಲ್ಲಿ ಹಲವಾರು ಯೂಟ್ಯೂಬರ್ಸ್ ಲೈಕ್ ಮೀ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಜುಕೇಶನಲ್ ವಿಡಿಯೋಸ್ ನ ಮಾಡ್ತಾ ಇದ್ದಾರೆ. ಸೊ ಇದರಿಂದ ತುಂಬಾ ಜನಕ್ಕೆ ಫೈನಾನ್ಷಿಯಲ್ ಅವೇರ್ನೆಸ್, ಯಾವ ರೀತಿ ಸ್ಟಾಕ್ಸ್ ನ ಅನಾಲಿಸಿಸ್ ಮಾಡಬೇಕು, ಇನ್ವೆಸ್ಟಿಂಗ್ ಮಾಡಬೇಕು ಕಲಿತಿದ್ದಾರೆ. ಸೊ ಇದು ಕಾಮನ್ 4 ರೀಸನ್. ಕರೆಂಟ್ಲಿ 18 ಕೋಟಿ ಪ್ಲಸ್ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದಾವೆ. ಬಟ್ ಇದರಲ್ಲಿ ಆಕ್ಟಿವ್ ಆಗಿ ಟ್ರೇಡಿಂಗ್ ಮಾಡ್ತಿರೋದು, ಇನ್ವೆಸ್ಟಿಂಗ್ ಮಾಡ್ತಿರೋದು 4 ಕೋಟಿ 5 ಕೋಟಿ ಅಷ್ಟೇ ಅಕೌಂಟ್ಸ್. ಬಿಕಾಸ್ ತುಂಬಾ ಜನ ರೆಫರೆಂಡ್ ಅರ್ನ್ಗೋಸ್ಕರ 4-5 ಅಕೌಂಟ್ ಓಪನ್ ಮಾಡಿರ್ಬೋದು. ಬಟ್ ಯಾರು ಅದರಲ್ಲಿ ಟ್ರೇಡಿಂಗ್ ಮಾಡ್ತಿರೋದಿಲ್ಲ. ಆಕ್ಟಿವ್ ಅಕೌಂಟ್ಸ್ ಅಂದ್ರೆ ವರ್ಷದಲ್ಲಿ 1 ಸಲ ಆದ್ರೂ ಟ್ರೇಡಿಂಗ್ ಮಾಡಿದವರು. ಝೀರೋದ ಫೌಂಡರು ನಿತಿನ್ ಕಾಮತ್ ಅವ್ರ ಪ್ರಕಾರ ಯೂನಿಕ್ ಯೂಸರ್ಸ್ 4 ಕೋಟಿ 5 ಕೋಟಿ ಅಷ್ಟು ಜನ ಇರೋದು. ಇದರಲ್ಲಿ ಡೈಲಿ ಆಕ್ಟಿವ್ ಆಗಿ ಟ್ರೇಡಿಂಗ್ ಮಾಡ್ತಿರೋದು 20 ಲಕ್ಷ 30 ಲಕ್ಷ ಅಷ್ಟು ಜನ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ತಿರೋದು 1.5 ಕೋಟಿ 3 ಕೋಟಿ ಅಷ್ಟು ಜನ. ಇಂಡಿಯಾದ ಪಾಪ್ಯುಲೇಷನ್ 140 ಕೋಟಿ. ಆಕ್ಟಿವ್ ಆಗಿ ಇನ್ವೆಸ್ಟಿಂಗ್ ಮಾಡ್ತಿರೋದು 2% 3% ಅಷ್ಟೇ ಜನ. ಬಟ್ ಡೆವಲಪ್ ಆಗಿರುವ ದೇಶದಲ್ಲಿ 40 to 60% ಪಾಪ್ಯುಲೇಷನ್ ಆಕ್ಟಿವ್ ಆಗಿ ಇನ್ವೆಸ್ಟಿಂಗ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಇವಾಗ ಫೈನಾನ್ಷಿಯಲ್ ಅವೇರ್ನೆಸ್ ಆಗ್ತಿದೆ. ಸೊ ಈ 3 ಕೋಟಿ 4 ಕೋಟಿ ನಂಬರು 50 ಕೋಟಿ 60 ಕೋಟಿ ರೀಚ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಅಂದರೆ ಈ ಸೆಕ್ಟರ್ ಅಲ್ಲಿ 10 ಟೈಮ್ಸ್ ಪ್ಲಸ್ ಗ್ರೋತ್ ರೇಟ್ ಇದೆ. ಸೊ ಈ ಬೆನಿಫಿಟ್ 2 ಸೆಕ್ಟರ್ 2 ಕಂಪನಿಗೆ ಆಗಿ ಆಗುತ್ತೆ. ಯಾವುದು ಆ ಕಂಪನಿಗಳು ಫುಲ್ ವಿಡಿಯೋ ನೋಡಿ ಹೇಳ್ತೀನಿ. ಫಸ್ಟ್ 1 ಸ್ಟಾಕ್ ಬ್ರೋಕಿಂಗ್ ಕಂಪನಿ. ಬಟ್ ಇಂಡಿಯಾದಲ್ಲಿ ಸುಮಾರು ಸ್ಟಾಕ್ ಬ್ರೋಕಿಂಗ್ ಕಂಪನಿಗಳಿದಾವೆ. ಸೊ ಇಲ್ಲಿ 4 ಕ್ವಶನ್ಸ್ಗೆ ಆನ್ಸರ್ಸ್ ಗೊತ್ತಿರಬೇಕಾಗುತ್ತೆ. ಅದರಿಂದ ಬೆಸ್ಟ್ ಸ್ಟಾಕ್ ಬ್ರೋಕಿಂಗ್ ಸ್ಟಾಕ್ ಗೊತ್ತಾಗುತ್ತೆ. ಫಸ್ಟ್ 1, ಯಾವ ಬ್ರೋಕರ್ ಹತ್ರ ಜಾಸ್ತಿ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗ್ತದೆ ಅಂತ. ಎಲ್ಲ ಬ್ರೋಕರ್ಸ್ ಟೋಟಲ್ ಡಿಮ್ಯಾಟ್ ಅಕೌಂಟ್ಸ್ ಟ್ರ್ಯಾಕ್ ಮಾಡ್ಬೇಕಾಗುತ್ತೆ. ಬಟ್ ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಕ್ಟಿವ್ ಕ್ಲೈಂಟ್ಸ್. ಯಾವ ಬ್ರೋಕರ್ ಹತ್ರ ಆಕ್ಟಿವ್ ಕ್ಲೈಂಟ್ಸ್ ಜಾಸ್ತಿ ಇದ್ದಾರೆ. ಬಿಕಾಸ್ ತುಂಬಾ ಜನ ರೆಫರೆಂಡ್ ಅವ್ರಿಗೋಸ್ಕರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ಬಟ್ ಅವ್ರು ಟ್ರೇಡಿಂಗ್ ಮಾಡಲಿ ಅಂದ್ರೆ ಆಕ್ಟಿವ್ ಇಲ್ಲ ಅಂದ್ರೆ ಕಂಪನಿಗೆ ರೆವಿನ್ಯೂ ಬರೋದಿಲ್ಲ. ಸೊ ಆಗಸ್ಟ್ 2024 ಪ್ರಕಾರ ಗ್ರೋ ಕಂಪ್ನಿಯಲ್ಲಿ 1 ಕೋಟಿ ಪ್ಲಸ್ ಆಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ಸೆಕೆಂಡ್ 1 ಝೀರೋದ 79-80 ಲಕ್ಷ ಆಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ಥರ್ಡ್ 1 ಆಂಜಲ್ 71 ಲ್ಯಾಕ್ಸ್ ಆಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ನೆಕ್ಸ್ಟ್ ಅಪ್ಸ್ಟಾಕ್ 28 ಲಕ್ಷ ಆಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ನೆಕ್ಸ್ಟ್ 1 ICICI ಸೆಕ್ಯೂರಿಟೀಸ್ 19 ಲಕ್ಷ ಆಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ಸೊ ಆಕ್ಟಿವ್ ಕ್ಲೈಂಟ್ಸ್ ಫ್ಯೂಚರ್ ನಲ್ಲೂ ಚೆಕ್ ಮಾಡ್ತಾನೆ ಇರಿ. ನೆಕ್ಸ್ಟ್ 1 ಫ್ಯೂಚರ್ ಅಂಡ್ ಆಪ್ಷನ್ ಮಾರ್ಕೆಟ್ ಶೇರ್. ನಿಮ್ಮ ಪ್ರಕಾರ ಸ್ಟಾಕ್ ಬ್ರೋಕಿಂಗ್ ಕಂಪನಿಗಳಿಗೆ ಜಾಸ್ತಿ ರೆವಿನ್ಯೂ ಎಲ್ಲಿಂದ ಬರುತ್ತೆ? ಡೇ ಟ್ರೇಡಿಂಗ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ F&O? 70 to 80% ಬ್ರೋಕಿಂಗ್ ಕಂಪನಿಗೆ F&O ಇಂದ ರೆವಿನ್ಯೂ ಬರುತ್ತೆ. ಸೊ ಕಸ್ಟಮರ್ಸ್ F&O ಟ್ರೇಡಿಂಗ್ಗೋಸ್ಕರ ಯಾವ ಬ್ರೋಕರ್ ಹತ್ರ ಡಿಮ್ಯಾಟ್ ಅಕೌಂಟ್ ಜಾಸ್ತಿ ಓಪನ್ ಮಾಡ್ತಾರೆ ಚೆಕ್ ಮಾಡ್ಬೇಕಾಗುತ್ತೆ. ಡಿಸೆಂಬರ್ 2024 ಅಲ್ಲಿ ಏಂಜಲ್ 1 F&O ಟರ್ನ್ ಓವರ್ ಅಲ್ಲಿ 21 to 22% ಮಾರ್ಕೆಟ್ ಶೇರ್ ಹೊಂದಿದೆ. ಸೆಕೆಂಡ್ ಝೀರೋದ 16-17% ಮಾರ್ಕೆಟ್ ಶೇರ್ ಹೊಂದಿದೆ. ಬಟ್ ಸೆಬಿ ರೆಗ್ಯುಲೇಷನ್ಸ್ ಇಂದ 20 to 30% F&O ಟ್ರೇಡಿಂಗ್ ಡೌನ್ ಆಗಿದೆ. ICICI ಸೆಕ್ಯೂರಿಟಿ 6 to 7% ಅಷ್ಟೇ ಶೇರ್ ಹೊಂದಿದೆ. ಗ್ರೋ ಮತ್ತೆ ಅಪ್ಸ್ಟಾಕ್ ಕಂಪನಿ ಬಗ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದಾರೆ ಕಾಮೆಂಟ್ ಮಾಡಿ. ಇವೆಲ್ಲ ಟಾಪ್ ಆಕ್ಟಿವ್ ಕ್ಲೈಂಟ್ಸ್ ಕಂಪನಿಗಳು. ಸೊ ಜಾಸ್ತಿ ಬೆನಿಫಿಟ್ಸ್ ಈ ಕಂಪನಿಗಳಿಗೆ ಆಗುತ್ತೆ. ಫೋರ್ತ್ ಕ್ವಶನ್, ರೆವಿನ್ಯೂ ಮತ್ತೆ ಪ್ರಾಫಿಟ್ ನ ಚೆಕ್ ಮಾಡ್ಬೇಕಾಗುತ್ತೆ. ಇವೆಲ್ಲ ಪ್ರೈವೇಟ್ ಕಂಪನಿ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಸಿಗೋದಿಲ್ಲ. ಪ್ರಾಫಿಟ್ ಸೇಲ್ಸ್ ವಿಷಯದಲ್ಲಿ ಝೀರೋದ ಕಂಪನಿ ಟಾಪ್ ಕಂಪನಿ. 2022-2023 ಅಲ್ಲಿ 2,000 ಕೋಟಿ ಪ್ಲಸ್ ಪ್ರಾಫಿಟ್ ಮಾಡಿದೆ. ಗ್ರೋ ಕಂಪನಿ ಆಕ್ಟಿವ್ ಕ್ಲೈಂಟ್ಸ್ ಅಲ್ಲಿ ನಂಬರ್ 1 ಕಂಪನಿ. ಬಟ್ ಕಂಪನಿ ರೆವಿನ್ಯೂ ಸೇಲ್ಸ್ ಅಷ್ಟೊಂದು ಇಲ್ವೇ ಇಲ್ಲ. ಆಂಜಲ್ 1 ಪರವಾಗಿಲ್ಲ,
2024 ಫೈನಾನ್ಷಿಯಲ್ ಇಯರ್ನಲ್ಲಿ ಝೀರೋದ ಕಂಪನಿ 1 ಬಿಲಿಯನ್ ಪ್ಲಸ್ ರೆವಿನ್ಯೂ ಜನರೇಟ್ ಮಾಡಿದೆ. ಪ್ರಾಫಿಟ್ 5,000 ಕೋಟಿ ಪ್ಲಸ್ ಜನರೇಟ್ ಮಾಡಿದೆ. ಬೇರೆ ಬ್ರೋಕರ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ದೊಡ್ಡ ನಂಬರ್. ಬಿಕಾಸ್ ಝೀರೋದ ಕಂಪನಿಲಿ ಸೀರಿಯಸ್ ಆಗಿರುವ ಸ್ಟ್ರಾಂಗ್ ಆಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ಝೀರೋದ ಕಂಪನಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ನಿತಿನ್ ಕಾಮತ್ ಫುಲ್ ಸ್ಟೋರಿ ಆಮೇಲೆ ವಾಚ್ ಮಾಡಿ. ಆಂಜಲ್ 1 2024 ಫೈನಾನ್ಷಿಯಲ್ ಇಯರ್ನಲ್ಲಿ 1,000 ಕೋಟಿ ಪ್ಲಸ್ ಪ್ರಾಫಿಟ್ ಮಾಡಿದೆ. ರೆವೆನ್ಯೂ 4,000 ಕೋಟಿ ಪ್ಲಸ್ ಮಾಡಿದೆ. ಗ್ರೋ ಕಂಪನಿ ರೀಸೆಂಟ್ ಆಗಿ 300 ಕೋಟಿ ಅಷ್ಟು ಪ್ರಾಫಿಟ್ ಮಾಡಿದೆ. ಝೀರೋದ ಕಂಪನಿ ಒಳ್ಳೆಯ ಸೇಲ್ಸ್ ಮತ್ತೆ ಪ್ರಾಫಿಟ್ ಮಾರ್ಜಿನ್ ಇದೆ. ಬಟ್ ಈ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗಿಲ್ಲ. ಈ ಟಾಪ್ 5 ಕಂಪನಿಯಲ್ಲಿ ಆಂಜಲ್ 1 ಮತ್ತೆ ICICI ಸೆಕ್ಯೂರಿಟಿ ಇವೆರಡು ಕಂಪನಿ ಮಾತ್ರ ಲಿಸ್ಟಿಂಗ್ ಆಗೋದು. ಸೊ ಸದ್ಯಕ್ಕೆ ಇನ್ವೆಸ್ಟಿಂಗ್ ಮಾಡೋಕ್ಕೆ ಆಂಜಲ್ 1 ಅದೊಂದೇ ಆಪ್ಷನ್. ಬಿಕಾಸ್ 22% F&O ಮಾರ್ಕೆಟ್ ಶೇರು ಆಂಜಲ್ 1 ಅವರ ಹತ್ರ ಇದೆ. ICICI ಸೆಕ್ಯೂರಿಟಿ ಕೇವಲ 7 to 8% ಅಷ್ಟೇ. ಆಂಜಲ್ 1 70 lakhs ಪ್ಲಸ್ ಆಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ಸೊ ಜಾಸ್ತಿ ಬೆನಿಫಿಟ್ ಆಂಜಲ್ 1 ಆಗುತ್ತೆ. ಝೀರೋದ ಕಂಪನಿ ಸದ್ಯಕ್ಕೆ IPO ಮಾಡುವ ಪ್ಲಾನಿಂಗ್ ಇಲ್ಲ. ಫ್ಯೂಚರ್ನಲ್ಲೂ ಡೌಟು, ಬಟ್ ಟ್ರ್ಯಾಕ್ ಮಾಡ್ತಾರೆ. ಹಾಗಂತ ಡೈರೆಕ್ಟ್ ಆಗಿ ಇನ್ವೆಸ್ಟಿಂಗ್ ಮಾಡಬೇಡಿ. ವ್ಯಾಲ್ಯೂಯೇಷನ್ ಅನಾಲಿಸಿಸ್ ಮಾಡಿ. ಯಾಕಂದ್ರೆ ಗುಡ್ ಕಂಪನಿ ಬೆಟರ್ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡ್ಬೇಕಾಗುತ್ತೆ. ಓವರ್ ವ್ಯಾಲ್ಯೂಯೇಷನ್ ಆದಾಗ ಬೈ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಆಂಜಲ್ 1 ಇನ್ನೂ ಡೀಪ್ ಆಗಿ ಚೆಕ್ ಮಾಡಿ. ಸೊ ಸೆಕೆಂಡ್ ಸ್ಟಾಕು CDSL ಅಂದರೆ DP ಡೆಪಾಸಿಟರಿ ಸ್ಟಾಕು. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಆ ಸ್ಟಾಕ್ಸ್ CDSL ಮತ್ತೆ NSDL ಅವರ ಹತ್ರ ಸ್ಟೋರ್ ಆಗಿರುತ್ತೆ. ಬಟ್ 76% ಮಾರ್ಕೆಟ್ ಶೇರು CDSL ಅಂಡರ್ ಬರುತ್ತೆ. CDSL ಮತ್ತೆ NSDL ಇವೆರಡರಲ್ಲಿ CDSL ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗಿರೋದು. 76% ಮಾರ್ಕೆಟ್ ಶೇರು CDSL ಸ್ಟಾಕ್ ಅಂಡರ್ ಬರುತ್ತೆ. ಸೊ ಜಾಸ್ತಿ ಬೆನಿಫಿಟ್ CDSL ಕಂಪ್ನಿಗೆ ಆಗುತ್ತೆ. ಸದ್ಯಕ್ಕೆ ಇವೆರಡೇ ಕಂಪ್ನಿ ಇರೋದು. ಬಟ್ ಫ್ಯೂಚರ್ನಲ್ಲಿ ಗೌರ್ಮೆಂಟ್ ಇನ್ನು ಹಲವಾರು DP ಡೆಪಾಸಿಟರಿ ತಂದ್ರೆ ಆ ಟೈಮಲ್ಲಿ ಕಂಪನಿಯ ಗ್ರೋತಿಗೆ ಎಫೆಕ್ಟ್ ಆಗುತ್ತೆ. ಆವಾಗ ಶೇರ್ನ ಸೇಲ್ ಮಾಡಬೇಕಾಗುತ್ತೆ. ಬಟ್ ಸದ್ಯಕ್ಕೆ ಇವೆರಡೇ ಕಂಪ್ನಿ ಇರೋದು. CDSL ಕಂಪನಿ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋ ಮಾಡಿದ್ದೀನಿ, ವಾಚ್ ಮಾಡಿ. ಕಂಪನಿ ಬಿಸ್ನೆಸ್ ಮಾಡೋದು ಎಲ್ಲ ಅರ್ಥ ಆಗುತ್ತೆ. ನನ್ನ ಅಡ್ವೈಸು, ಇಂಡಿಯಾದಲ್ಲಿ ಈ ಸೆಕ್ಟರಲ್ಲಿ 10 times ಪ್ಲಸ್ ಗ್ರೋತ್ ರೇಟ್ ಇದೆ. ಸೊ ಇದರಿಂದ ಸ್ಟಾಕ್ ಬ್ರೋಕಿಂಗು ಪ್ಲಸ್ DP ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತೆ. ಸೊ ನಿಮ್ಮ ಓನ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟಿಂಗ್ ಮಾಡಿ. ಸೊ ನಾನು ಹಾನೆಸ್ಟ್ ಆಗಿ ಈ ಸೆಕ್ಟರು ರೆಕಮೆಂಡ್ ಮಾಡ್ತೀನಿ ಇನ್ವೆಸ್ಟಿಂಗ್ ಮಾಡೋಕ್ಕೆ. TCS ಕಂಪನಿ ಅನಾಲಿಸಿಸ್ ಮಾಡಿದ್ದೀನಿ. ಫಸ್ಟು ಆ ವಿಡಿಯೋ ನೋಡಿ, ಫಂಡಮೆಂಟಲ್ ಅನಾಲಿಸಿಸ್ ಕಲೀರಿ. ನೀವಿನ್ನು ಡಿಮೆಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗಲೇ ಓಪನ್ ಮಾಡಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. 10 times ಗ್ರೋತ್ ಇರುವ ಈ ಸೆಕ್ಟರ್ ಅಲ್ಲಿ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಪೋರ್ಟ್ ಇಂದ ಹಲವಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.